ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಈಗ ಬೆಳಿಗ್ಗೆ 7 ಗಂಟೆ ಆಯಿತು. ಬೆಳಿಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನೋಡಿ ಎಷ್ಟು ಮಳೆ ಬಂದಿದೆ ಅಂತೆ. 3 ಗಂಟೆಗೆ ತುಂಬ ಸ್ಯಾಂಡ್ಸ್ಟ್ರೋಮ್ ಇತ್ತು, ಮತ್ತು ಒಂದು 4-5 ಗಂಟೆಗೆ ಮಳೆ ಸ್ಟಾರ್ಟ್ ಆಗಿದೆ. ನೋಡಿ ಒಳ್ಳೆ ಮಳೆ ಬಂದಿದೆ. ಹಾಗೆ ಮಕ್ಕಳಿಗೆಲ್ಲ ರಜೆ ಉಂಟು. ರಜೆ ಅಂದರೆ ಆನ್ಲೈನ್ ಕ್ಲಾಸ್. ಈಗ ನೋಡಿ ಒಂದು 9 ಗಂಟೆ ಆಗುವಾಗ ತುಂಬ ಜೋರು ಮಳೆ. ನೋಡಿ ವೆದರ್ ಕೂಡ ಒಳ್ಳೆಯದುಂಟು. ಈಗ ಮಳೆಗೆ ಖುಷಿ ಆಗ್ತದೆ. ನೋಡಿ ನಾನು ನಿಮಗೆ ವಿಂಡೋ ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ. ನೋಡಿ ಒಳ್ಳೆ ಮಳೆ ಬರ್ತಾ ಉಂಟು. ಮತ್ತು ತುಂಬ ಮಂದಿಗೆ ವರ್ಕ್ ಫ್ರಮ್ ಹೋಮ್ ಉಂಟು. ಇದು ನನ್ನ ಮಗ ಆನ್ಲೈನ್ ಕ್ಲಾಸ್ ಆಗ್ತಾ ಉಂಟು. ಹಾಗೆ ನಾನು ನಿಮಗೆ ಈಗ ಇಡ್ಲಿ ಮಾಡಲಿಕ್ಕೆ ಉಂಟು. ಇಡ್ಲಿಗೆ ನಾನೀಗ ರೆಡಿ ಮಾಡ್ತಾ ಇದ್ದೇನೆ. ನೋಡಿ ನಾನಿಲ್ಲಿ ಹಾಕಿದ್ದೇನೆ 3 ಕಪ್ ರೈಸ್. ನೋಡ್ಬೋದು ಇಲ್ಲಿ ನೋಡಿ, ಅಕ್ಕಿ 3 ಕಪ್ ಹಾಕಿದ್ದೇನೆ. ಇದಕ್ಕೆ ಹಾಕಿದ್ದೇನೆ ನೋಡಿ ಅದೇ ಕಪ್ಪಲ್ಲಿ ಅರ್ಧ ಕಪ್ ಉರದ್ ದಾಲ್, ಉದ್ದಿನ ಬೇಳೆ. ಮತ್ತು ಇದು ಸರಿಯಾಗಿ ತೊಳೆದು ಒಂದು 3-4 ನೀರಲ್ಲಿ ತೊಳೆದು ಈಗ ನಾನು ತಂದಿದ್ದೇನೆ. ಈಗ ಅದಕ್ಕೆ ನಾನು ಹಾಕ್ತಾ ಇದ್ದೇನೆ ಫೆನುಗ್ರಿಕ್ ಸೀಡ್, ಅಂದರೆ ಮೇಥಿ ಸೀಡ್ ಅಂತ ಹೇಳ್ತಾರೆ. ಅದು 1 ಸ್ಪೂನ್ ಹಾಕಿದ್ದೇನೆ. ಮತ್ತು ಅದು ವಾಶ್ ಮಾಡಬೇಕಂತ ಇಲ್ಲ, ಅದು ನೆನೆಯಲಿಕ್ಕೆ ಇಟ್ಟರೆ ಸಾಕು. ಒಂದು 4-5 ಗಂಟೆ ಅದು ನೆನೆಯಲಿಕ್ಕೆ ಇಡಬೇಕು. ಹಾಗೆ ನಾನೀಗ ಬೆಳಿಗ್ಗೆ ನೆನೆಯಲಿಕ್ಕೆ ಇಟ್ಟಿದ್ದೇನೆ, ಸಂಜೆ ಗ್ರೈಂಡ್ ಮಾಡುವ. ನೋಡಿ ಇಲ್ಲಿ ನಾನೀಗ ಚಿಕನ್ ಕರಿ ಮಾಡ್ತಾ ಇದ್ದೇನೆ, ಅಂದರೆ ಮ್ಯಾಂಗ್ಳೂರ್ ಸ್ಟೈಲಲ್ಲಿ ಜೀರೆ ಮೀರಿ ಅಂತ ಹೇಳ್ತಾರೆ ಇದಕ್ಕೆ. ಇಲ್ಲಿ ನಾನು ಇದನ್ನು ಫ್ರೈ ಮಾಡಬೇಕು. ನೋಡಿ ಎಣ್ಣೆ ಹಾಕಲಿಕ್ಕಿಲ್ಲ. ಈಗ ನಾನು 1 ದೊಡ್ಡ ಈರುಳ್ಳಿ ತಗೊಂಡಿದ್ದೇನೆ, ಮತ್ತು 4-5 ಗಾರ್ಲಿಕ್, ಬೆಳ್ಳುಳ್ಳಿ, ಮತ್ತು 8 ಕಾಶ್ಮೀರಿ ಚಿಲ್ಲಿ, ಮತ್ತು ಇದು ಫೆನೆಲ್ ಸೀಡ್ಸ್ ಅಂತ ಹೇಳ್ತಾರೆ, ಇದೊಂದು ಅರ್ಧ ಚಮಚ ತಗೊಂಡಿದ್ದೇನೆ. ಮತ್ತು ಇದು ಜೀರಿಗೆ, 1 ಚಮಚ ಜೀರಿಗೆ, ಮತ್ತು 1 ಚಮಚ ಪೆಪ್ಪರ್ ಕಾರ್ನ್, ಅಂದರೆ ಇದರ ಹೆಸರೇ ಜೀರೆ ಮೀರಿ. ಜೀರೆ ಅಂದರೆ ಅದೇ ಅಂತ ಜೀರಿಗೆ, ಮತ್ತು ಮೀರಿ ಅಂದರೆ ಪೆಪ್ಪರ್ ಕಾರ್ನ್, ಅದರ ಕರಿಯ ಹೆಸರು. ಹಾಗೆ ಇದನ್ನು ಸರಿಯಾಗಿ ಫ್ರೈ ಮಾಡಬೇಕು. ನೋಡಿ ಸ್ವಲ್ಪ ಒಳ್ಳೆ ಪರಿಮಳ ಬರ್ತದೆ ಫ್ರೈ ಮಾಡುವಾಗ. ಈಗ ಫ್ರೈ ಆಯಿತು. ಈಗ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕಬೇಕು. ಇದು ನಮಗೆ ರುಬ್ಬಲಿಕ್ಕೆ ಉಂಟು, ಗ್ರೈಂಡ್ ಮಾಡಲಿಕ್ಕೆ ಉಂಟು. ಈಗ ನಾನು ಬಾಕಿ ಮಸಾಲವನ್ನು ಹಾಕ್ತಾ ಇದ್ದೇನೆ. ನೋಡಿ ಈಗ ನಾನು ಮಿಂಟ್ ಲೀವ್ಸ್ ತಗೊಂಡಿದ್ದೇನೆ 2-3, ಸ್ವಲ್ಪ ಕೊರಿಯಂಡರ್, ಮತ್ತು 1 ಇದು ಟ್ಯಾಮ್ರಿನ್ ಅಂತ ಹೇಳ್ತಾರಲ್ಲ ಅಂತ ಹುಳಿ, ಅದನ್ನು ಹಾಕಿದ್ದೇನೆ. ಮತ್ತು ಅರ್ಧ ಚಮಚ ಅರಸಿನ ಹುಡಿ, ಮತ್ತು ಕೊರಿಯಂಡರ್ ಪೌಡರ್ ಹಾಕಿದ್ದೇನೆ. ನಿಮಗೆ ಬೇಕಾದರೆ ಸೀಡ್ಸ್ ಹಾಕ್ಬೋದು. 1 ಚಮಚ ಕೊತ್ತಂಬರಿ ಹುಡಿ, ಮತ್ತು ಕ್ಲೋವ್ಸ್ ಒಂದು 4, ಮತ್ತು ಸಿನ್ನಮನ್ ಸ್ಟಿಕ್ 1 ಇದು ಪೀಸ್. ಮತ್ತು ಇದೆಲ್ಲವನ್ನು ನೋಡಿ ಈಗ ಹಾಕ್ತಾ ಇದ್ದೇನೆ ನಾನು ಡೇಟ್ಸ್, 1-2 ಡೇಟ್ಸ್ ಹಾಕಬೇಕು. ಒಳ್ಳೆ ಟೇಸ್ಟ್ ಬರ್ತದೆ ಮಸಾಲ. ಮತ್ತು ಸ್ವಲ್ಪ ಅರ್ಧ ಲೋಟ ನೀರು, ನಿಮಗೆ ಎಷ್ಟು ಬೇಕೋ ಹಾಗೆ ಸರಿಯಾಗಿ ಗ್ರೈಂಡ್ ಮಾಡಬೇಕು. ಈಗ ನಾನು ಇಲ್ಲಿ ಬಾಣಲೆಯನ್ನು ಇಟ್ಟಿದ್ದೇನೆ. ಇದಕ್ಕೆ ಹಾಕ್ತಾ ಇದ್ದೇನೆ 2 ಚಮಚ ತುಪ್ಪ. ತುಪ್ಪ ಹಾಕಿದರೆ ಇನ್ನೂ ಒಳ್ಳೆಯದು. ಇಲ್ಲದಿದ್ದರೆ ನೀವು ತೆಂಗಿನ ಎಣ್ಣೆ, ಬೇರೆ ಎಣ್ಣೆ ಬೇಕಾದರೂ ಯೂಸ್ ಮಾಡ್ಬೋದು. ಆದರೆ ನಾನಿಲ್ಲಿ ತುಪ್ಪ ಹಾಕ್ತಾ ಇದ್ದೇನೆ. ಮತ್ತೊಂದು ಸಣ್ಣ ತುಂಡು ಈರುಳ್ಳಿ ಫ್ರೈ ಮಾಡಲಿಕ್ಕೆ. ತುಪ್ಪ ಬಿಸಿ ಆದಮೇಲೆ ಈರುಳ್ಳಿಯನ್ನು ನಾನು ಬ್ರೌನ್ ಬರುವ ತನಕ ಫ್ರೈ ಮಾಡ್ತಾ ಇದ್ದೇನೆ. ನೋಡಿ ಈಗ ಸರಿಯಾಗಿ ಬ್ರೌನ್ ಕಲರಿಗೆ ಬಂತು. ಈಗ ನಾನು ಹಾಕ್ತಾ ಇದ್ದೇನೆ ಟೊಮೆಟೊ. ಇಲ್ಲಿ ನಾನು ದೊಡ್ಡ ಗಾತ್ರದ 1 ಟೊಮೆಟೊವನ್ನು ತಗೊಂಡಿದ್ದೇನೆ. ಇದನ್ನು ಕೂಡ ಈ ತುಪ್ಪದಲ್ಲಿ ಸರಿಯಾಗಿ ಫ್ರೈ ಮಾಡಬೇಕು, ಸಾಫ್ಟ್ ಬರುವ ತನಕ. ಈಗ ನಾನು 1 ಕಿಲೋ ಚಿಕನ್ ತಗೊಂಡಿದ್ದೇನೆ ಇಲ್ಲಿ. ಇದನ್ನು ಸರಿಯಾಗಿ ಕ್ಲೀನ್ ಮಾಡಿ ಇಟ್ಟಿದ್ದೆ, ಅದನ್ನು ಈಗ ಹಾಕ್ತಾ ಇದ್ದೇನೆ. ಮತ್ತು ಇದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. ಮತ್ತು ತುಪ್ಪದಲ್ಲಿ ಸ್ವಲ್ಪ ಹೊತ್ತು ಈ ಥರ ಫ್ರೈ ಮಾಡಬೇಕು.
ಈ ಥರ ಚಿಕನ್ ಮಾಡಿ ನೋಡಿ. ಇಡ್ಲಿಗೆ ಮತ್ತು ಪುಂಡಿ ಅಂತ ಹೇಳ್ತಾರೆ, ಮುಟ್ಲಿ, ಅದಕ್ಕೆ ಮತ್ತು ಕೋರಿ ರೊಟ್ಟಿ ಕೂಡ, ಅಂದರೆ ರೊಟ್ಟಿಗೆ ಕೂಡ ಒಳ್ಳೆಯದಾಗ್ತದೆ. ಮತ್ತು ಇಲ್ಲಿ ನಾನು ಮೀಡಿಯಮ್ದು ಒಂದು 3 ಪೊಟೆಟೊ ತಗೊಂಡಿದ್ದೇನೆ. ಅದನ್ನು ನಾನು ಒಂದು ಪೊಟೆಟೊವನ್ನು 4 ಪೀಸ್ ಮಾಡಿ ಕಟ್ ಮಾಡಿದ್ದೇನೆ. ಅದನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೇನೆ. ಮತ್ತು ಇದು ಎಲ್ಲವನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ಈಗ ನಾವು ಹಾಕುವ ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ಎಷ್ಟು ಬೇಕು ಆ ಥರ ಉಪ್ಪು ಹಾಕಬೇಕು. ಮತ್ತು ಇದಕ್ಕೆ ನೀರು ಹಾಕಲಿಕ್ಕಿಲ್ಲ, ಮುಚ್ಚಿ ಇದನ್ನು ಬೇಯಲಿಕ್ಕೆ ಇಡುವ. ಒಂದು 20 ಮಿನಿಟ್ಸ್ ಬೇಯಬೇಕು. ನೋಡಿ, ಈಗ ಚೆಕ್ ಮಾಡುವ ಇದು ಬೆಂದಿದ ಇಲ್ವಾ ಅಂತ. ಪೊಟೆಟೊ ಎಲ್ಲ ಸರಿಯಾಗಿ ಬೇಯಬೇಕು. ಈಗ ಅದು ಸರಿಯಾಗಿ ಬೇಯಿದೆ. ಈಗ ಇದಕ್ಕೆ ಗ್ರೈಂಡ್ ಮಾಡಿ ಇಟ್ಟ ಮಸಾಲವನ್ನು ಇದಕ್ಕೆ ಹಾಕುವ. ಮತ್ತು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ, ನಿಮಗೆ ಎಷ್ಟು ಹದ ಬೇಕು, ಅಂದರೆ ಇದು ಸ್ವಲ್ಪ ನೀರು, ಇದು ಮಸಾಲ ಸ್ವಲ್ಪ ತೆಳು ಮಾಡಿದರೆ ಒಳ್ಳೆಯದು ಇಡ್ಲಿಗೆಲ್ಲ. ಹಾಗೆ ಇನ್ನೂ ನಾನು ಸ್ವಲ್ಪ ನೀರು ಹಾಕಿ ಮಿಕ್ಸಿ ಜಾರಿಗೆ ನೋಡಿ ಅದನ್ನು ಹಾಕ್ತಾ ಇದ್ದೇನೆ. ನೋಡಿ, ಸ್ವಲ್ಪ ದಪ್ಪ ಉಂಟು. ಇನ್ನು ನಾನು ಸ್ವಲ್ಪ ತೆಳು ಮಾಡ್ತೇನೆ, ಯಾಕೆಂದರೆ ಅದು ಬಾಯ್ಲ್ ಆದಮೇಲೆ ಇನ್ನೂ ದಪ್ಪ ಆಗ್ತದೆ. ಮತ್ತು ಅದಕ್ಕೆ ಇನ್ನು ಸ್ವಲ್ಪ ನೀರು ಹಾಕಿ ಅದನ್ನು ಅದೇ ರೀತಿ ಮಾಡ್ತಾ ಇದ್ದೇನೆ. ನಿಮಗೆ ಎಷ್ಟು ಬೇಕು ಅಷ್ಟು ನೀವು ಇದು ಮಾಡಿದರೆ ಸಾಕು. ನೋಡಿ, ನೀರು ಹಾಕಿದರೆ ಸಾಕು. ಈಗ ನಾನು ಉಪ್ಪನ್ನು ಚೆಕ್ ಮಾಡ್ತಾ ಇದ್ದೇನೆ. ಕಡಿಮೆ ಆದರೆ ಉಪ್ಪು ಈಗ ಸೇರಿಸಬಹುದು. ಈಗ ನಾನು ಹಾಕ್ತಾ ಇದ್ದೇನೆ ಕೊರಿಯಂಡರ್ ಲೀವ್ಸ್, ಕೊತ್ತಂಬರಿ ಸೊಪ್ಪು. ಇದನ್ನು ಹಾಕಿ ಒಂದು ಒಳ್ಳೆ ಬಾಯ್ಲ್ ಬರಬೇಕು ಅದು. ಈಗ ನೋಡಿ, ಒಳ್ಳೆ ಬಾಯ್ಲ್ ಬಂದಿದೆ. ಚಿಕನ್ ಕರಿ ರೆಡಿಯಾಗಿದೆ. ಚಿಕನ್ ಕೂಡ ಒಳ್ಳೆ ಬೆಂದಿದೆ ಮತ್ತು ಪೊಟೆಟೊ ಕೂಡ ಒಳ್ಳೆ ಸಾಫ್ಟ್ ಆಗಿದೆ. ಈಗ ಗಂಟೆ 5:30 ಆಯಿತು ಸಂಜೆ. ನೋಡಿ ಎಷ್ಟು ಒಳ್ಳೆಯದಿದೆ ಈಗ ವೆದರ್ ಅಂತ. ಬೆಳಿಗ್ಗೆ ತುಂಬ ಮಳೆ ಇತ್ತು, ಈಗ ಕ್ಲಿಯರ್ ಆಗಿದೆ ವೆದರ್. ತುಂಬ ಅಂದರೆ ತುಂಬ ಪ್ಲೆಸೆಂಟ್ ಇದೆ ವೆದರ್. ನೋಡಿ, ನಮ್ಮ ಬಾಲ್ಕನಿಯಿಂದ ಇದು ಸೀ ವ್ಯೂ ಈಗ ಕ್ಲಿಯರ್ ಕಾಣ್ತಾ ಉಂಟು. ಹಾಗೆ ಈಗ ಗ್ರೈಂಡ್ ಮಾಡಬೇಕು ನೆನೆಸಿಟ್ಟ ಅಕ್ಕಿಯನ್ನು. ಬೆಳಿಗ್ಗೆ ನಾನು ಇದನ್ನು ನೆನೆಯಲಿಕ್ಕೆ ಹಾಕಿದ್ದು ಅಕ್ಕಿಯನ್ನು. ನೋಡಿ, ಈಗ ಒಳ್ಳೆ ನೆನೆದಿದೆ. ಇದನ್ನು ಈಗ ಗ್ರೈಂಡ್ ಮಾಡುವ. ಇದನ್ನು ನಾನು ಮಿಕ್ಸಿಗೆ ಹಾಕ್ತಾ ಇದ್ದೇನೆ. ನೆನೆಯಲಿಕ್ಕೆ ಹಾಕಿ ಮತ್ತು ಇನ್ನೊಂದು ನೀರಲ್ಲಿ ತೊಳೆದೆ, ಯಾಕೆಂದರೆ ಇದಕ್ಕೆ ಮೇಥಿ ಸೀಡ್ಸ್ ಹಾಕಿದ್ದಲ್ಲ, ಅದಕ್ಕೆ ಇನ್ನೊಮ್ಮೆ ಸರಿಯಾಗಿ ತೊಳೆದು ತಂದಿದ್ದೇನೆ. ನೋಡಿ, ಇದಕ್ಕೆ ಹಾಕ್ತಾ ಇದ್ದೇನೆ ಉಪ್ಪು. ನಿಮಗೆ ಎಷ್ಟು ರುಚಿಗೆ ಬೇಕು ಅಷ್ಟು ಉಪ್ಪು ಹಾಕಬೇಕು. ಮತ್ತು ನಾನು ರುಚಿಗೆ ಹಾಕ್ತಾ ಇದ್ದೇನೆ ಸಕ್ಕರೆ. ನೋಡಿ, ಸಣ್ಣ ಚಮಚ ಇದು, ಒಂದು 2 ಚಮಚ ಸಕ್ಕರೆ ಹಾಕಬೇಕು. ತುಂಬ ಹಾಕ್ಲಿಕ್ಕಿಲ್ಲ, ಇದು ಸ್ವೀಟ್ ಆಗೋದಿಲ್ಲ. ಆದರೆ ಒಂಥರ ಸ್ವಲ್ಪ ಇದು ಟೇಸ್ಟ್ ಬರಲಿಕ್ಕೋಸ್ಕರ ಸ್ವಲ್ಪ ಸ್ವೀಟ್ ಆಗಲಿಕ್ಕೆ ಇದನ್ನು ಹಾಕೋದು. ತುಂಬ ಶುಗರ್ ಹಾಕಲಿಕ್ಕಿಲ್ಲ, 2 ಸ್ಪೂನ್ ಸಾಕು. ಮತ್ತು ಒಂದು ಅರ್ಧ ಲೋಟ ನೀರು, ನಿಮಗೆ ಎಷ್ಟು ಬೇಕು ಗ್ರೈಂಡ್ ಮಾಡಲಿಕ್ಕೆ ಅಷ್ಟು ನೀರು ತಗೊಂಡ್ರೆ ಸಾಕು. ಮತ್ತು ನಾನು ಇಲ್ಲೇ ಹಾಕ್ತಾ ಇದ್ದೇನೆ ಈಸ್ಟ್. ನೋಡಿ, ಒಂದು ಅರ್ಧ ಚಮಚ ಉಂಟು ಈಸ್ಟ್. ಇದನ್ನು ಹಾಕಬೇಕು ಮತ್ತು ಎಲ್ಲವನ್ನು ಮಿಕ್ಸಿಯಲ್ಲಿ ಹಾಕಿ ಸರಿಯಾಗಿ ರುಬ್ಬಬೇಕು. ಇದನ್ನು ಜಾರಲ್ಲಿ ಹಾಕಿ ರುಬ್ಬಬೇಕು. ಈಗ ನೋಡಿ, ನಾನು ಗ್ರೈಂಡ್ ಮಾಡಿ ತಂದಿದ್ದೇನೆ. ನೋಡಿ, ಈಗ ಇದನ್ನು ಹಾಕ್ತಾ ಇದ್ದೇನೆ ಇದಕ್ಕೆ. ಇದು ತುಂಬ ದಪ್ಪ ಇದೆ, ಸ್ವಲ್ಪ ನೀರು ಹಾಕಿ ಹದ ಮಾಡಬೇಕು ಇದನ್ನು. ನೋಡಿ, ಇದನ್ನು ನೀರನ್ನು ಹಾಕ್ತಾ ಇದ್ದೇನೆ. ಕ್ಲೀನ್ ಮಾಡಿದ್ದೆ ಜಾರನ್ನು. ಮಿಕ್ಸ್ ಮಾಡಿ ನೋಡಬೇಕು.
ದಪ್ಪ ಇದ್ದರೆ ಇನ್ನೂ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಬೇಕು. ಇನ್ನೂ ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೇನೆ. ಇದು ಸರಿಯಾಗಿ ಮಿಕ್ಸ್ ಮಾಡಿ ಇಡುವ. ನೋಡಿ ಫ್ರೆಂಡ್ಸ್, ಇಷ್ಟು ಬರಬೇಕು, ಇದರ ನೋಡಿ ಇಷ್ಟು ತೆಳು ಬರಬೇಕು. ಮತ್ತೆ ಈಗ ಇದನ್ನು ಮುಚ್ಚಿಡುವ. ಈಗ ನಾವು ಹೋಗ್ತಿದ್ದೇವೆ ಸ್ಮಾಲ್ ಡ್ರೈವಿಗೆ, ಅಲ್ಲಿಂದ ಬೀಚಿಗೆ ಹೋಗಿ ವಾಪಸ್ ಬರೋದು. ನೋಡಿ ಈಗ ಸಂಜೆ 6:30, 6:45 ಆಯಿತು. ವೆದರ್ ತುಂಬ ಒಳ್ಳೆಯದಿದೆ. ನಿಮಗೆ ನನ್ನ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತೆಲ್ಲರಿಗೂ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಬರ್ತೇನೆ ಇನ್ನೊಂದು ವ್ಲಾಗ್ ಜೊತೆ ಒಳ್ಳೆಯ ರೆಸಿಪಿಯೊಂದಿಗೆ. ಬಾಯ್ ಬಾಯ್, ಟೇಕ್ ಕೇರ್, ಗುಡ್ ನೈಟ್.